ಗಳಲ್ಲಿ ನಾವು ನೋಡಿದ್ವಿ ಬಾದಾಮಿ ಚಾಲುಕ್ಯರ ರಾಜಕೀಯ ಇತಿಹಾಸವನ್ನ, ಪ್ರತಿಯೊಬ್ಬ ದೊರೆಗಳು ಅವರ ಸಾಧನೆಗಳನ್ನ ನೋಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ಇತರೆ ಪ್ರಮುಖ ಮಾಹಿತಿಯನ್ನ ನೋಡೋಣ. ಸೊ ಬಾದಾಮಿ ಚಾಲುಕ್ಯರ ಆಡಳಿತವನ್ನ ಮೊದಲು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಬಾದಾಮಿ ಚಾಲುಕ್ಯರ ಆಡಳಿತ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ ಇದು. ಯಾಕಂತಂದ್ರೆ ಇಡೀ ಕರ್ನಾಟಕವನ್ನ ಆಳಿದಂತಹ ಮೊದಲ ಕನ್ನಡ ಮನೆತನ ಅಂತ ಹೇಳ್ಬೋದು. ಯಾಕಂದ್ರೆ ಕದಂಬರು ಸಂಪೂರ್ಣವಾಗಿ ಕರ್ನಾಟಕವನ್ನ ಆಳಿರಲಿಲ್ಲ. ಕೇವಲ ಕೆಲವು ಭಾಗಗಳನ್ನ ಕದಂಬರು ಆಳಿದ್ರು. ಕೆಲವು ಭಾಗಗಳನ್ನ ಯಾರು ಕದಂಬರು ಆಳಿದ್ರು. ಆದರೆ ಇಡೀ ಕರ್ನಾಟಕವನ್ನ ಒಟ್ಟಾರೆಯಾಗಿ ಆಳಿದಂತ ಮೊದಲ ರಾಜಮನೆತನ ಯಾವುದು? ಬಾದಾಮಿ ಚಾಲುಕ್ಯರ ರಾಜಮನೆತನ. ಸೊ ಇವರ ಆಡಳಿತ ಹೇಗಿತ್ತು? ರಾಜಪ್ರಭುತ್ವ ಇತ್ತು. ಅಂತಂದ್ರೆ ರಾಜರೇ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಆಮೇಲೆ ವಂಶವಾಹಿ ಆಡಳಿತ ವ್ಯವಸ್ಥೆ ಇತ್ತು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಂಶವಾಹಿ ಯಾಕೆ? ಒಬ್ಬ ದೊರೆಯ ನಂತರ ಅವನ ಮಗನೇ ಮುಂದಿನ ದೊರೆ ಆಗಿರ್ತಿದ್ದ, ಮತ್ತೆ ರಾಜನೇ ಸರ್ವೋಚ್ಚನಾಗಿದ್ದ. ಇದು ಕೂಡ ನೆನಪಲ್ಲಿರಬೇಕು. ರಾಜನೇ ಸರ್ವೋಚ್ಚನಾಗಿದ್ದ, ಆದ್ರೆ ನಿರಂಕುಶವಾದಿಯಾಗಿರ್ಲಿಲ್ಲ. ಅಂತಂದ್ರೆ ಯಾರನ್ನೂ ಕೇಳದೆ ತನ್ನದೇ ನಿರ್ಧಾರಗಳನ್ನ ಮಾಡ್ತಿರ್ಲಿಲ್ಲ. ಸೊ ಇವನು ನಿರಂಕುಶವಾದಿಯಾಗಿರ್ಲಿಲ್ಲ. ಹಾಗಾಗಿ ಇವನಿಗೇನಿತ್ತು? ಒಂದು ಮಂತ್ರಿ ಮಂಡಲ ಇತ್ತು, ಸಲಹೆ ಸೂಚನೆಗಳನ್ನ ನೀಡಲಿಕ್ಕೆ. ಈ ಬಾದಾಮಿ ಚಾಲುಕ್ಯರ ದೊರೆಗಳಿಗೆ ಸಲಹೆ ಸೂಚನೆಗಳನ್ನ ನೀಡಲಿಕ್ಕೆ ಏನ್ ಮಾಡಲಾಗಿದ್ರು? ಒಂದು ಮಂತ್ರಿ ಮಂಡಲವನ್ನ ಕೂಡ ನೇಮಕ ಮಾಡಿಕೊಂಡಿದ್ರು. ಮಂತ್ರಿ ಮಂಡಲವನ್ನ ಕೂಡ ಇವರು ನೇಮಕ ಮಾಡಿದ್ರು. ಆಮೇಲೆ ನೋಡ್ರಿ, ಇವರು ಪಟ್ಟಾಭಿಷೇಕಕ್ಕಾಗಿ ಒಂದು ಹೊಸದಾಗಿರ್ತಕ್ಕಂಥ ನಗರವನ್ನೇ ನಿರ್ಮಾಣ ಮಾಡಿದ್ರು. ಪಟ್ಟಾಭಿಷೇಕ ಮಾಡ್ಲಿಕ್ಕಾಗಿ ಯಾವ ನಗರವನ್ನ ನಿರ್ಮಾಣ ಮಾಡಿದ್ರು? ಪಟ್ಟದಕಲ್ಲು ಅನ್ನೋ ಒಂದು ನಗರವನ್ನ. ಯಾವ ನದಿ ದಂಡೆಯ ಮೇಲೆ ಬರುತ್ತೆ ಪಟ್ಟದಕಲ್ಲು? ಪಟ್ಟದಕಲ್ಲು ಯಾವ ನದಿ ದಂಡೆಯ ಮೇಲೆ ಬರ್ತದೆ? ಪಟ್ಟದಕಲ್ಲು ಯಾವ ನದಿ ದಂಡೆಯ ಮೇಲೆ ಬರ್ತದೆ? ಎಸ್, ಮಲಪ್ರಭಾ ನದಿ ದಂಡೆಯ ಮೇಲೆ ಬರ್ತಕ್ಕಂತಹ ಪಟ್ಟದಕಲ್ಲಿನಿಂದ ಇವರು ಆಡಳಿತವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಹಾಗಾದ್ರೆ ಇವರ ಆಡಳಿತ ವಿಭಜನೆ ಹೇಗಿತ್ತು ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಹೆಚ್ಚಿನ ಪ್ರಶ್ನೆಗಳು ಇದೇ ಬರ್ತವೆ. ಬಹಳಷ್ಟು ಪ್ರಶ್ನೆಗಳು ಆಡಳಿತ ವಿಭಜನೆ ಮೇಲೆ ಬರ್ತವೆ. ಆಡಳಿತ ವಿಭಜನೆ ಅಂತಂದ್ರೆ ಏನು? ಇವರ ಆಡಳಿತವನ್ನ ಯಾವ ರೀತಿ ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡಲಾಗಿತ್ತು ಅನ್ನೋದು. ಉದಾಹರಣೆಗೆ, ಇವರ ಕಾಲದಲ್ಲಿ ಪ್ರಾಂತಗಳನ್ನ ಏನಂತೇಳಿ ಕರೀಲಾಗ್ತಿತ್ತು? ಬಾದಾಮಿ ಚಾಲುಕ್ಯರ ಬಗ್ಗೆ ಇದು ಬಾದಾಮಿ ಚಾಲುಕ್ಯರ ಆಡಳಿತ ವಿಭಜನೆ ಅಂತೇಳಿ ನಾವು ಹೇಳ್ಬೋದು. ಸೊ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪ್ರಾಂತಗಳನ್ನ ಮಂಡಲಗಳು ಅಂತ ಹೇಳಿ ಕರಿತಾ ಇದ್ರು. ಮಂಡಲಗಳು ಅಂತ ಕರಿತಾ ಇದ್ರು. ಇಲ್ಲ ರಾಷ್ಟ್ರಗಳು, ಮಹಾರಾಷ್ಟ್ರ ಅಂತ ಹೇಳಿ ಕೂಡ ಕರಿತಾ ಇದ್ರು. ಯಾಕಂತಂದ್ರೆ ನೀವು ನೋಡ್ರಿ, ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿಯ ಬಿರುದೇನಾಗಿತ್ತು? ಏನಾಗಿತ್ತು? ತ್ರೈರಾಷ್ಟ್ರಾಧಿಪತಿ ಅಂತ ಹೇಳಿ. ಆಮೇಲೆ ಇವರ ಸಾಮಂತರನ್ನ ಕೂಡ ನಾವೇನಂತ ಕರಿತೀವಿ? ಬಾದಾಮಿ ಚಾಲುಕ್ಯರ ಸಾಮಂತರನ್ನ ಮಾಂಡಲಿಕ ಅಥವಾ ಮಹಾಮಾಂಡಲಿಕ ಅಂತ ಹೇಳಿ ಕರಿತೀವಿ. ಸೊ ಯೂಶುವಲಿ ಈ ಮಾಂಡಲಿಕ ಅಥವಾ ಮಹಾಮಾಂಡಲಿಕ ರಾಜನ ರಕ್ತ ಸಂಬಂಧಿಯೇ ಆಗಿರ್ತಿದ್ದ. ಉದಾಹರಣೆಗೆ ಈ ನಮ್ಮ ಇಮ್ಮಡಿ ಪುಲಕೇಶಿ ವೆಂಗಿ ಮಂಡಲವನ್ನ ಗೆದ್ದು ಯಾರನ್ನ ಅಲ್ಲಿ ಮಂಡಲಾಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ? ಕುಬ್ಜ ವಿಷ್ಣುವರ್ಧನನ್ನ ನೇಮಕ ಮಾಡ್ತಾನೆ. ಸೊ ಈ ರೀತಿ. ಇನ್ನು ಪ್ರಾಂತಗಳನ್ನ ಜಿಲ್ಲೆಗಳಾಗಿ ಡಿವೈಡ್ ಮಾಡಿದ್ರು. ಪ್ರಾಂತಗಳನ್ನ ಜಿಲ್ಲೆಗಳಾಗಿ ವಿಭಜನೆ ಮಾಡಿದ್ರು. ಈ ಜಿಲ್ಲೆಗಳನ್ನ ಏನಂತೇಳಿ ಕರಿತಾ ಇದ್ರು? ವಿಷಯಗಳು ಅಂತೇಳಿ ಕರಿತಾ ಇದ್ರು. ಇನ್ನು ವಿಷಯಗಳ ಮುಖ್ಯಸ್ಥ ಯಾರಾಗಿದ್ರು? ವಿಷಯಾಧಿಪತಿ. ವಿಷಯಗಳ ಮುಖ್ಯಸ್ಥ ವಿಷಯಾಧಿಪತಿ. ಇನ್ನು ತಾಲೂಕುಗಳನ್ನ ಏನಂತ ಕರಿತಾ ಇದ್ರು? ತಾಲೂಕುಗಳನ್ನ ಕೆಲವೊಮ್ಮೆ ಕಂಪನ, ನಾಡು, ಭೋಗ, ನಾಡು, ಕಂಪಣ್ಣ,
ಭೋಗಗಳು ಅಂತ ಹೇಳಿ ಕರೀತಾ ಇದ್ರು. ಇವೆಲ್ಲ ನೆನಪಲ್ಲಿ ಇಟ್ಕೋಬೇಕು ನೋಡ್ರಿ. ಇದನ್ನ ಬಹಳ ಸರ್ತಿ ಪ್ರಶ್ನೆ ಕೇಳ್ತಾರೆ. ವಿಜಯನಗರದ ಪ್ರಾಂತಗಳನ್ನ ಏನೆಂದು ಕರೆಯಲಾಗುತ್ತಿತ್ತು? ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪ್ರಾಂತಗಳನ್ನ ಏನೆಂದು ಕರೆಯಲಾಗುತ್ತಿತ್ತು? ಬಹುಮನಿ ಸುಲ್ತಾನರ ಕಾಲದಲ್ಲಿ ಪ್ರಾಂತಗಳನ್ನ ಏನೆಂದು ಕರೆಯಲಾಗುತ್ತಿತ್ತು? ಈ ರೀತಿಯಾದ ಪ್ರಶ್ನೆಗಳನ್ನ ನೀವು ಸಾಕಷ್ಟು ಪ್ರಶ್ನೆಗಳನ್ನ ನೀವು ನೋಡಿರ್ತೀರಿ. ಹೀಗಾಗಿ ನಿಮಗೆ ನೆನಪಿನಲ್ಲಿರಬೇಕು. ಹೀಗಾಗಿ ನಿಮಗೆ ಎಲ್ಲಾ ವಿಷಯಗಳು ನೆನಪಲ್ಲಿ ಇರಬೇಕು. ಇನ್ನು ಇವರ ಕಾಲದಲ್ಲಿ ಗ್ರಾಮಗಳು ಕೂಡ ಇದ್ವು, ನಗರಗಳು ಕೂಡ ಇದ್ವು. ಗ್ರಾಮಗಳು ಕೂಡ ಇದ್ವು, ನಗರಗಳು ಕೂಡ ಇದ್ವು. ಹಾಗಾದ್ರೆ ಪ್ರಶ್ನೆ ಬರುತ್ತೆ ನಿಮಗೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಗ್ರಾಮಗಳ ಮುಖ್ಯಸ್ಥನನ್ನ ಏನಂತೇಳಿ ಕರಿತಾ ಇದ್ರು? ಗಾವುಂಡ. ಗ್ರಾಮದ ಮುಖ್ಯಸ್ಥ ಯಾರು? ಗಾವುಂಡ ಅಂತ ಹೇಳಿ ಕರಿತಾ ಇದ್ರು. ಇನ್ನು ನಗರದ ಮುಖ್ಯಸ್ಥನನ್ನ ಏನಂತೇಳಿ ಕರಿತಾ ಇದ್ರು? ನಗರ ಶ್ರೇಷ್ಠಿ. ನಗರದ ಮುಖ್ಯಸ್ಥನನ್ನ ಏನಂತೇಳಿ ಕರಿತಾ ಇದ್ರು? ನಗರ ಶ್ರೇಷ್ಠಿ ಅಂತ ಹೇಳಿ ಕರಿತಾ ಇದ್ರು. ನಗರ ಶ್ರೇಷ್ಠಿ ಅಂತ ಹೇಳಿ ಕರಿತಾ ಇದ್ರು. ಅಥವಾ ಪಟ್ಟಣ ಸ್ವಾಮಿ ಅಂತ ಹೇಳಿ ಕೂಡ ಕರಿತಾ ಇದ್ರು ನೋಡ್ರಿ. ಇದು ಕೂಡ ನೀವು ನೆನಪಲ್ಲಿ ಇಟ್ಬಿಟ್ರಿ. ಪಟ್ಟಣ ಸ್ವಾಮಿ ಅಥವಾ ನಗರ ಶ್ರೇಷ್ಠಿ ಅಂತ ಹೇಳಿ ನಗರದ ಮುಖ್ಯಸ್ಥನನ್ನ, ನಗರದ ಮುಖ್ಯಸ್ಥ. ಇನ್ನು ಇವರ ಧಾರ್ಮಿಕ ನಂಬಿಕೆಯನ್ನ ನೋಡ್ರಿ. ಬಾದಾಮಿ ಚಾಲುಕ್ಯರ ಧಾರ್ಮಿಕ ನಂಬಿಕೆ. ಸೊ ಯಾವ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ರು ಇವರು? ಯಾವ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ರು ಅಂತಂದ್ರೆ ವೇದಕ ಧರ್ಮವನ್ನ, ವೇದಗಳ ಧರ್ಮವನ್ನ ಫಾಲೋ ಮಾಡ್ತಾ ಇದ್ರು. ಅದೇ ರೀತಿ ಇವರು ಪ್ರಮುಖವಾಗಿ ಪೂಜಿಸ್ತಾ ಇದ್ದಿದ್ದು ಯಾವುದನ್ನ? ಈ ಸಪ್ತ ಮಾತೃಕೆಯರು ಅಂತ ಬರ್ತಾರೆ. ಇದು ಒಂದ್ಸರ್ತಿ ಪ್ರಶ್ನೆ ಆಗಿದೆ. ಸಪ್ತ ಮಾತೃಕೆಯರ ಪೂಜೆ ಯಾರ ಕಾಲದಲ್ಲಿ ನಡೀತಿತ್ತು ಅಂತಂದ್ರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಡೀತಾ ಇತ್ತು. ಆಮೇಲೆ ಇವರು ವೈಷ್ಣವ ಪಂಗಡವನ್ನ ಕೂಡ ಬೆಂಬಲ ಮಾಡಿದ್ರು, ಶೈವ ಪಂಥವನ್ನ ಕೂಡ ಬೆಂಬಲ ಮಾಡಿದ್ರು. ಹೆಚ್ಚಿನ ರಾಜರು ಏನು ವೈಷ್ಣವ ಪಂಗಡವನ್ನೇ ಫಾಲೋ ಮಾಡಿದ್ರು. ಆದರೆ ಶೈವ ಪಂಗಡ ಇವರ ಕಾಲದಲ್ಲಿ ಅತ್ಯಂತ ಪ್ರಬಲವಾಗಿತ್ತು. ಈ ಶೈವ ಪಂಗಡದ ಪಂಗಡಗಳು ಬರ್ತವೆ. ಶೈವ ಪಂಗಡದಲ್ಲಿ ಹಲವಾರು ಉಪಪಂಗಡಗಳು ಬರ್ತವೆ. ಉದಾಹರಣೆಗೆ ಕಾಳಮುಖ, ಪಾಶುಪತ, ಕಪಾಲಿಕ. ಈ ಪಂಗಡಗಳ ಉದಯ ಯಾರ ಕಾಲದಲ್ಲಿ ಆಯಿತು ಅಂತಂದ್ರೆ ಇವ್ರ ಕಾಲದಲ್ಲೇ. ಕಾಳಮುಖ, ಪಾಶುಪತ ಮತ್ತು ಕಪಾಲಿಕ ಅನ್ನೋ ಪಂಗಡಗಳ ಉದಯ ಯಾವ ಕಾಲದಲ್ಲಿ ಆಯಿತು ಅಂದ್ರೆ ಇವರ ಕಾಲದಲ್ಲಿ ಆಗುತ್ತೆ. ಆಮೇಲೆ ಯಾರು ತರಗತಿಯನ್ನು ನೋಡ್ತಾ ಇದ್ದೀರಿ ತಪ್ಪದೇ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ. ತುಂಬಾ ದಿನಗಳ ನಂತರ ಕ್ಲಾಸ್ ರಿಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಪ್ರತಿದಿನ ಇದೇ ಟೈಮಿಂಗ್ಗೆ ನಿಮಗೆ ಕ್ಲಾಸ್ಗಳು ಲಭ್ಯ ಇರ್ತದೆ 8:30ಗೆ. ಸೊ ನೀವು ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಇದು ಮುಟ್ಟಬೇಕು ಅಂತಂದ್ರೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಆ ಪ್ರಕ್ರಿಯೆಯನ್ನ ನೀವು ಸದಾ ಮುಂದುವರಿಸ್ಕೊಂಡು ಹೋಗ್ರಿ. ಯಾಕಂದ್ರೆ ಕ್ಲಾಸಿನ ಕೊನೆಯಲ್ಲಿ ನಿಮಗೆ ಒಂದು ಅದ್ಭುತವಾದ ವಿಷಯವನ್ನ ಹೇಳ್ತೀನಿ ನಾನು. ಅದಕ್ಕೂ ಕೂಡ ಸ್ವಲ್ಪ ವೇಟ್ ಮಾಡ್ರಿ. ಅಲ್ರೈಟ್. ಧಾರ್ಮಿಕ ನಂಬಿಕೆಗಳು. ಆಮೇಲೆ ಇವರು ಧರ್ಮ ಸಹಿಷ್ಣುವಾಗಿದ್ರು. ಜೈನ ಧರ್ಮ, ಯಾಕಂದ್ರೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯ ಮಂತ್ರಿ ರವಿಕೀರ್ತಿ ಜೈನನಾಗಿದ್ದ. ಜೈನ ಮೇಗುತಿ ದೇವಾಲಯವನ್ನ ಕಟ್ಟಿಸ್ತಾನೆ ಅವನು. ಬೌದ್ಧ ಪಂಗಡದ ವಿಹಾರಗಳು ಕೂಡ ಕಂಡು ಬಂದಿದೆ. ಸೊ ಹೀಗಾಗಿ ನಾವು ಇವರನ್ನ ಏನಂತೇಳಿ ಕರಿಬಹುದು? ಧರ್ಮ ಸಹಿಷ್ಣುಗಳು ಅಂತ ಹೇಳಿ ಕರಿಬಹುದು. ಬಾದಾಮಿ ಚಾಲುಕ್ಯರು ಧರ್ಮ ಸಹಿಷ್ಣುಗಳಾಗಿದ್ವು. ಹಾಗಾದ್ರೆ ಇವರ ಸಮಾಜ ಯಾವ ರೀತಿ ಇತ್ತು? ಯಾಕಂದ್ರೆ ಇವು ಪ್ರಶ್ನೆ ಆಗಿಬಿಡ್ತವೆ. ಸಾಮಾಜಿಕ ವ್ಯವಸ್ಥೆ ಎಂತ ಪ್ರಶ್ನೆಗಳಾಗ್ತವೆ? ವರ್ಣ ಪದ್ಧತಿ ಅಸ್ತಿತ್ವದಲ್ಲಿತ್ತಾ ಇಲ್ವಾ? ಬಹಳಷ್ಟು ಬರುವಂತ ಪ್ರಶ್ನೆ ಅಂತಂದ್ರೆ ವರ್ಣ ಪದ್ಧತಿಯ ಬಗ್ಗೆನೇ ಬಹಳಷ್ಟು ಬಾರಿ ಪ್ರಶ್ನೆ ಆಗ್ತದೆ. ಸೊ ವರ್ಣ ಪದ್ಧತಿ ಅಸ್ತಿತ್ವದಲ್ಲಿತ್ತ? ವರ್ಣ ಪದ್ಧತಿ ಅಸ್ತಿತ್ವದಲ್ಲಿತ್ತ? ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಎಸ್, ಇತ್ತು. ವರ್ಣ ಪದ್ಧತಿ ಅಸ್ತಿತ್ವದಲ್ಲಿತ್ತು. ನೆನಪಲ್ಲಿಟ್ಕೋಬೇಕು. ವರ್ಣ ಸಿಸ್ಟಮ್ ಪ್ರೆಸೆಂಟ್ ಇತ್ತು, ಆದರೆ ಸಂಪೂರ್ಣವಾಗಿ ಪ್ರೆಸೆಂಟ್ ಇರಲಿಲ್ಲ. ಏನು ನಮ್ಮ ವೇದಿಕ ಧರ್ಮದಲ್ಲಿ ಯಾವ ರೀತಿ ಪರ್ಫೆಕ್ಟ್ ಡಿವಿಷನ್ಸ್ ಇದೆ ಅದಿರಲಿಲ್ಲ. ಆದ್ರೆ ಬ್ರಾಹ್ಮಣರಿಗೆ ಉನ್ನತ ಸ್ಥಾನಮಾನವನ್ನ ನೀಡಿದ್ರು ಇವರು ಬಾದಾಮಿ ಚಾಲುಕ್ಯರು. ಬ್ರಾಹ್ಮಣರಿಗೆ ಏನ್ ನೀಡ್ತಾರೆ ಇವರು?
ಉನ್ನತ ಸ್ಥಾನಮಾನವನ್ನ ನೀಡಿದವರು ಯಾರು? ಬಾದಾಮಿ ಚಾಲುಕ್ಯರು. ಇದು ಕೂಡ ನೆನಪಲ್ಲಿಟ್ಕೋಬೇಕು. ಆಮೇಲೆ ಸ್ತ್ರೀಯರ ಸ್ಥಾನಮಾನ, ಉನ್ನತ ಕುಲದ ಸ್ತ್ರೀಯರ ಸ್ಥಾನಮಾನ ಚೆನ್ನಾಗಿತ್ತು. ಉನ್ನತ ಕುಲದ ಸ್ತ್ರೀಯರ ಸ್ಥಾನಮಾನ ಚೆನ್ನಾಗಿತ್ತು. ಸ್ಥಾನಮಾನ ಚೆನ್ನಾಗಿತ್ತು, ಆದ್ರೆ ಕೆಳ ಕುಲದವ್ರದ್ದು ಚೆನ್ನಾಗಿರ್ಲಿಲ್ಲ. ಯಾಕೆ ಸರ್ ಹೀಗೆ ಯಾಕೆ ಹೇಳ್ತಿದ್ದೀರಿ? ಯಾಕೆ? ಬಹುಪತ್ನಿತ್ವ ಅಸ್ತಿತ್ವದಲ್ಲಿತ್ತಿಲ್ಲಿ. ಬಹುಪತ್ನಿತ್ವ ಅಸ್ತಿತ್ವದಲ್ಲಿತ್ತು. ವಿಧವಾ ಮರುವಾಕ್ಕೆ ಅವಕಾಶ ಇರಲಿಲ್ಲ. ಆದರೆ ವೇಶ್ಯಾವಾಟಿಕೆ ಅಸ್ತಿತ್ವದಲ್ಲಿತ್ತು. ವೇಶ್ಯಾವಾಟಿಕೆ ಕೆಲವೊಮ್ಮೆ ಕೇಳಿರ್ತಾರೆ, ಸತಿ ಪದ್ಧತಿ ಅಸ್ತಿತ್ವದಲ್ಲಿತ್ತ ಇವ್ರ ಕಾಲದಲ್ಲಿ ಅಂತಂದ್ರೆ ಇಲ್ಲ. ಸತಿ ಪದ್ಧತಿ ಇರಲಿಲ್ಲ, ಬಹುಪತ್ನಿತ್ವ, ವೇಶ್ಯಾವಾಟಿಕೆ ಅಸ್ತಿತ್ವದಲ್ಲಿತ್ತು. ಆಮೇಲೆ ಮಹಿಳೆಯರಿಗೆ ಶಿಕ್ಷಣದ ಅವಕಾಶ ಇತ್ತು. ಯಾಕಂದ್ರೆ ನೀವು ನೋಡ್ತೀರಿ, ಈ ವಿಜ್ಜಿಕಾ ಅಂತ ಹೇಳಿ ಒಬ್ಬ ಮಹಿಳೆ, ಚಂದ್ರಾದಿತ್ಯನ ಹೆಂಡತಿ, ಯಾವ ಪುಸ್ತಕವನ್ನ ಬರೀತಾಳೆ? ಕೌಮುದಿ ಮಹೋತ್ಸವವನ್ನ ಬರೀತಾಳೆ. ವಿಜ್ಜಿಕಾ ಯಾವ ಕೃತಿಯನ್ನ ಬರೀತಾಳೆ? ಕೌಮುದಿ ಮಹೋತ್ಸವ ಅನ್ನೋ ಕೃತಿಯನ್ನ ಬರೀತಾಳೆ. ಸೊ ಮಹಿಳೆಯರಿಗೂ ಕೂಡ ಹೆಚ್ಚಿನ ಮಾಹಿತಿ, ಮಹಿಳೆಯರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗೋದು ಸಿಯುಕಿಯಿಂದ. ಆದರೆ ಮಹಿಳೆಯರಿಗೂ ಕೂಡ ಹೆಚ್ಚಿನ ಅವಕಾಶಗಳು ಸಿಗುತ್ತಿದ್ವು ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಬೇಗ ಬರ್ಕೊಳ್ಳಿ. ಯಾರ್ಯಾರು ಬರ್ಕೊಳ್ತಿದ್ದೀರಾ ನೋಟ್ಸನ್ನ, ಬೇಗ ನೀವೇನು ಮಾಡಬೇಕು? ಬರ್ಕೊಳ್ತಾ ಹೋಗ್ಬೇಕು. ಬೇಗ ಬರ್ಕೊಳ್ತಾ ಹೋಗ್ಬೇಕು. ಇಸ್ ಇಟ್ ಕ್ಲಿಯರ್? ಆಲ್ ರೈಟ್. ನೆಕ್ಸ್ಟ್ ಸಾಮಾಜಿಕ ವ್ಯವಸ್ಥೆ ಅಂತೂ ನಮಗೆ ಗೊತ್ತಾಯ್ತು ಇವ್ರ ಕಾಲದ್ದು. ಈ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಆ ಕೃತಿ ಯಾವುದು ಅಂತೇಳಿ ನಾನು ಹೇಳಿದೆ. ಯಾವುದು? ಹ್ಯುಯೆನ್ ತ್ಸಾಂಗನ ಸಿಯುಕಿ. ಹ್ಯುಯೆನ್ ತ್ಸಾಂಗನ ಕೃತಿ ಯಾವುದು? ಸಿಯುಕಿ ಅಂತೇಳಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು. ಹ್ಯುಯೆನ್ ತ್ಸಾಂಗ ಎಲ್ಲಿಗೆ ಭೇಟಿ ನೀಡಿದ್ದ? ಬಾದಾಮಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಇವನು. ಇವನು ಪುಲಕೇಶಿಯನ್ನ ಏನಂತ ಕರೀತಾನೆ? ಪುಲಕೇಶಿಯನ್ನ ಇವನು ಏನಂತೇಳಿ ಕರೆದಿದ್ದಾನೆ ತನ್ನ ಬುಕ್ಕದಲ್ಲಿ? ಪೋ ಲೇ ಕೆ ಶಿ ಅಂತೇಳಿ ಕರೆದಿದ್ದಾನೆ. ತನ್ನ ಒಂದು ಕೃತಿಯಲ್ಲಿ ಪೋಲ ಕೆ ಶಿ ಅಂತೇಳಿ ಕರೆದಿದ್ದಾನೆ. ಆಮೇಲೆ ಜನರ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನ ಕೊಡ್ತಾನೆ. ಏನು? ಜನ ಇಲ್ಲಿ ಅತ್ಯಂತ ಎತ್ತರವಾಗಿದ್ದಾರೆ, ದಷ್ಟಪುಷ್ಟವಾಗಿದ್ದಾರೆ. ಜನ ಹೆಂಗಿದ್ದಾರೆ? ಸಾಮಾನ್ಯ ಜನರಿಲ್ಲ, ಇಲ್ಲಿ ಎತ್ತರವಾಗಿದ್ದಾರೆ, ದಷ್ಟಪುಷ್ಟವಾಗಿದ್ದಾರೆ. 6 ಅಡಿ ಕಟ್ಔಟ್ಗಳು ಎಲ್ಲರೂ. ಅದಕ್ಕೆ ಕರ್ನಾಟಕ ಬಲ ಅಂತಂದ್ರೆ ಜನ ಹೆದರ್ತಿದ್ರು. ಮತ್ತೆ ಚೆನ್ನಾಗಿ ಹೇಳ್ತಾನೆ, ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು. ನೀವು ಅವ್ರಿಗೇನಾದ್ರೂ ಚೆನ್ನಾಗಿ ಮಾತಾಡಿಸಿದ್ರೆ ಚೆನ್ನಾಗಿ ಮಾತಾಡ್ತಾರೆ. ನೀವೇನಾದ್ರೂ ತುಟಿ ಪಿಟಕ್ಕಂದ್ರಿ ಅಂದ್ರೆ ನಿಮ್ಮನ್ನ ಕೂಡ ಡೀಲ್ ಮಾಡಿಬಿಡ್ತಾರೆ. ಸೊ ಕೆಟ್ಟವರನ್ನ ಸಹಿಸ್ಕೊಳ್ತಾ ಇರಲಿಲ್ಲ. ಸೊ ಇದು ಸಿಯುಕಿಯಲ್ಲೇ ಬರೆದಿರ್ತಕ್ಕಂಥ ಅಂಶ ಇದು. ಯಾವತ್ತೂ ಕೂಡ ಮೋಸ ಮಾಡ್ತಿರ್ಲಿಲ್ಲ. ಮೋಸಕ್ಕಿಂತ ಸಾವನ್ನು ಒಪ್ಕೊಳ್ತಿದ್ರು. ಒಟ್ಟ ಜನರಿಗೆ ಮೋಸ ಅನ್ನೋದು ಗೊತ್ತಿರಲಿಲ್ಲ. ನೋಡ್ರಿ, ನಮ್ಮ ಪೂರ್ವಜರು ಎಂತ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದ್ರು. ಎಂತ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದ್ರು. ರೈಟ್. ಆಮೇಲೆ ಇವನು ಇನ್ನೊಂದು ವಿಷಯ ಹೇಳ್ತಾನೆ, ಇವರು ಚಿಕ್ಕಾಪಟ್ಟೆ ಮದ್ಯ ಸೇವನೆ ಮಾಡ್ತಾ ಇದ್ರು. ಅದಷ್ಟೇ ಅಲ್ಲ, ಯುದ್ಧಕ್ಕಿಂತ ಮುಂಚೆ, ಇದು ಪ್ರಶ್ನೆ ಆಗಿತ್ತು ಒಮ್ಮೆ, ಯುದ್ಧಕ್ಕಿಂತ ಮುಂಚೆ ಯಾರಿಗೆ? ಈ ಆನೆಗಳಿಗೆ ಕೂಡ ಮದ್ಯ ಸೇವನೆ ಮಾಡಿಸ್ತಾ ಇದ್ರು ಅಂತ. ಆನೆಗಳಿಗೆ ಕೂಡ ಏನು ಮಾಡಿಸ್ತಾ ಇದ್ರು? ಮದ್ಯ ಸೇವನೆಯನ್ನ ಮಾಡಿಸ್ತಾ ಇದ್ರು. ಇದು ಕೂಡ ಅತ್ಯಂತ ಪ್ರಮುಖವಾದ ವಿಷಯ. ಆಮೇಲೆ ಬೌದ್ಧ ಧರ್ಮದ ಬಗ್ಗೆ ಮಾಹಿತಿ ನೀಡ್ತಾನೆ. ಏನಂತ ಹೇಳ್ತಾನೆ? ಇವನ ಕಾಲದಲ್ಲಿ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ 5,000 ಜನ ಬೌದ್ಧ ಭಿಕ್ಷುಗಳಿದ್ರು. ಬೌದ್ಧ ಧರ್ಮ ಇರಲಿಲ್ಲ ಅಂತಲ್ಲ, 100 ಬೌದ್ಧ ವಿಹಾರಗಳಿದ್ವು. ಬೌದ್ಧ ವಿಹಾರಗಳಿದ್ವು ಮತ್ತು 5 ಸ್ತೂಪಗಳಿದ್ವು. ಅಂದ್ರೆ ಬೌದ್ಧ ಧರ್ಮ ಕೂಡ ಅಸ್ತಿತ್ವದಲ್ಲಿತ್ತು.
ಬದಾಮಿ ಚಾಲುಕ್ಯರ ಕಾಲದಲ್ಲಿ, ಬದಾಮಿ ಚಾಲುಕ್ಯರ ಕಾಲದಲ್ಲಿ ಅಂತ ಹೇಳಿ ಇವನು ಹೇಳ್ತಾನೆ. ಇಸ್ ಇಟ್ ಕ್ಲಿಯರ್? ಬೇಗ ಬರ್ಕೊಳ್ಳಿ. ನೋಡ್ರಿ, ಯುಎನ್ ಸಾಂಗ ಬದಾಮಿ ಚಾಲುಕ್ಯರ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ. ಅತ್ಯಂತ ನಿಷ್ಠಾವಂತರು ನಮ್ಮ ಜನ, ಮೋಸ ಮಾಡಲಾರದಂತಹ ನಿಷ್ಠಾವಂತರು ಅಂತೇಳಿ ಹೇಳ್ತಾನೆ. ಅಲ್ರೈಟ್? ಐ ಹೋಪ್ ನೀವು ಬರ್ಕೊಂಡಿದ್ದೀರಾ. ನೆಕ್ಸ್ಟ್ ಇವರ ಕಾಲದ ಆರ್ಥಿಕ ಜೀವನವನ್ನ ನೋಡೋಣ. ಇವರ ಕಾಲದಲ್ಲಿ ಭೂಕಂದಾಯ ಎಷ್ಟಿತ್ತು? ಇವ್ರ ಕಾಲದಲ್ಲಿ ಭೂಕಂದಾಯ ಎಷ್ಟಿತ್ತು ಅಂತೇಳಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಎಷ್ಟು ಹೇಳಬೇಕು? ಭಾಳ ಇರಲಿಲ್ಲ. ಈಗ ನಮ್ಮಲ್ಲಿ ನೋಡ್ರಿ ಇನ್ಕಮ್ ಟ್ಯಾಕ್ಸ್ 30% ಇದೆ. ಇವ್ರ ಕಾಲದಲ್ಲಿ 30% ಎಲ್ಲ ಇರಲಿಲ್ಲ. ಎಷ್ಟಿತ್ತು? 1/6 ಭೂಕಂದಾಯ ಎಷ್ಟಿತ್ತು? 1/6 ಈ ಭೂಕಂದಾಯವನ್ನ ಏನಂತೇಳಿ ಕರಿತಾ ಇದ್ರು? ಸಿದ್ಧಿಯ. ಇದು ಪ್ರಶ್ನೆ ಆಗಿದೆ ನೋಡ್ರಿ. ಬದಾಮಿ ಚಾಲುಕ್ಯರ ಭೂಕಂದಾಯವನ್ನ ಏನೆಂದು ಕರೆಯುತ್ತಿದ್ರು ಅಂಥೇಳಿ. ಸಿದ್ಧಿಯ, ಭಾಗಾಕಾರ, ಒಡ್ಡರಾವುಲ ಇವೆಲ್ಲ ಇವರ ಕಾಲದ ಭೂಕಂದಾಯಗಳು. ಇದನ್ನು ಬಿಟ್ಟು ಕೂಡ ಬೇರೆ ತೆರಿಗೆಗಳಿದ್ವು. ಉದಾಹರಣೆಗೆ ಹೆರ್ಜುಂಕ ಅಂತಿತ್ತು. ಹೆರ್ಜುಂಕ ಅಂತಂದ್ರೆ ಏನು? ಹೇರುಗಳ ಮೇಲಿನ ತೆರಿಗೆ. ಹೆರ್ಜುಂಕ ಅಂತಂದ್ರೆ ಏನು? ಹೇರುಗಳ ಮೇಲಿನ ತೆರಿಗೆ. ಅದಾದ್ಮೇಲೆ ಪನ್ನಾಯ ಅಂತ ಬರ್ತದೆ. ಪನ್ನಾಯ ಅಂತಂದ್ರೆ ಯಾವ ರೀತಿ ತೆರಿಗೆ? ಇದು ವೀಳ್ಯದೆಲೆ ತೆರಿಗೆ. ವೀಳ್ಯದೆಲೆ ತೆರಿಗೆ. ವೇಟ್ ಮಾಡ್ರಿ, ಯಾಕಂದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಇವರ ಕಲೆ ಮತ್ತು ವಾಸ್ತುಶಿಲ್ಪ ಚರ್ಚೆ ಮಾಡ್ತೀವಿ. ಅದ್ಭುತವಾದದ್ದು. ಬೀಳ್ಕೊಡೆ ಅಂತಂದ್ರೆ ಏನು? ಬೀಳ್ಕೊಡೆ ಅಂತಂದ್ರೆ ಏನು? ಇವ್ರ ಕಾಲದಲ್ಲಿ ವ್ಯಾಪಾರ ತೆರಿಗೆ. ಓಕೆ. ಆಮೇಲೆ ಹಲವಾರು ರೀತಿಯ ಭೂಮಾಪನಗಳು ಕೂಡ ಕಂಡು ಬರ್ತಾ ಇದ್ವು. ಭೂಮಾಪನ ಯಾವ್ಯಾವು? ನಿವರ್ತನೆ, ಮಟ್ಟ, ಕಶ್ಮೆ ಅನ್ನುವ ಭೂಕಂದಾಯಗಳು ಕೂಡ ಬದಾಮಿ ಚಾಲುಕ್ಯರ ಕಾಲದಲ್ಲಿ ಕಂಡು ಬರ್ತಾ ಇದ್ವು. ಹೇರುಗಳು ಅಂತಂದ್ರೆ ಎತ್ತುಗಳು. ಎಷ್ಟು ನೀವು ಎತ್ತುಗಳು ಅಂತಂದ್ರೆ ಬಂಡಿಗಳಲ್ಲಿ ಹೇರ್ಕೊಂಡು ಹೋಗ್ತಿದ್ರಲ್ಲ, ಅದರ ಮೇಲಿನ ತೆರಿಗೆ. ಅದನ್ನ ಏನಂತ ಕರಿತೀವಿ? ಹೆರ್ಜುಂಕ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಹೆರ್ಜುಂಕ ಅಂತ ಹೇಳಿ ಕರಿತೀವಿ. ಹೆರ್ಜುಂಕ. ಹೇರ್ ಅಂತಂದ್ರೆ ಎತ್ತು, ಎತ್ತಿನ ಮೇಲಿನ ತೆರಿಗೆ, ದನಗಳ ಮೇಲಿನ ತೆರಿಗೆ ಅಂತೇಳಿ ಕೂಡ ನಾವು ಅದನ್ನ ಹೇಳಬಹುದು. ಇನ್ನು ಇವ್ರ ಕಾಲದಲ್ಲಿ ನಾಣ್ಯ ವ್ಯವಸ್ಥೆ ಹೇಗಿತ್ತು? ಇವ್ರ ಕಾಲದಲ್ಲಿ ಇನ್ನೂ ತೊಕ್ಕೆಯ ಗುರುತಿನ ನಾಣ್ಯಗಳು ಕಂಡು ಬರ್ತಾ ಇದ್ವು ಅಂತ. ತೊಕ್ಕೆಯ ಗುರುತಿನ ನಾಣ್ಯಗಳು. ಡೈಸ್ಟ್ರಕ್ ಅಥವಾ ಪಂಚ್ ಮಾರ್ಕ್ಡ್ ಕಾಯಿನ್ಸೇ ಇವ್ರ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ವು. ಇವರ ಕಾಲದ ಚಿನ್ನದ ನಾಣ್ಯಗಳನ್ನ ಏನಂತ ಕರಿತಾ ಇದ್ವಿ? ಗದ್ಯಾನ, ಹೊನ್ನು, ವರಾಹ ಅಂತ ಕರಿತಾ ಇದ್ವಿ. ನೋಡ್ರಿ, ಬಹಳ ವಿಶೇಷ. ಈ ನಾಣ್ಯಗಳು ಅಂತಂದ್ರೆ 2 ಬದಿಗಳಿರ್ತವೆ, 2 ಫೇಸಸ್ ಇರ್ತವೆ. ಒಂದು ಕಡೆ ಯೂಶುವಲಿ ವರಾಹ ಇರ್ತಾ ಇತ್ತು, ರಾಜಲಾಂಛನ ಇರ್ತಾ ಇತ್ತು. ಇನ್ನೊಂದು ಕಡೆ ಯೂಶುವಲಿ ಏನು ಕಂಡು ಬರ್ತಿತ್ತು? ಈ ದೇವನಾಗರಿ ಲಿಪಿಯಲ್ಲಿ ಏನು ಕಂಡು ಬರ್ತಾ ಇತ್ತು? ರಾಜನ ಹೆಸರು. ಆಮೇಲೆ ಕೆಲವೊಂದಂತೂ ರಾಜಲಾಂಛನದ ಬದಲಾಗಿ ದೇವಾಲಯಗಳ ಚಿತ್ರ ಕೂಡ ಕಂಡು ಬಂದಿವೆ. ಅಂದ್ರೆ ಇವರು ತಮ್ಮ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಎಷ್ಟು ಒತ್ತು ಕೊಟ್ಟಿದ್ರು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಎಸ್, ಅದ್ಭುತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಇವ್ರ ಕಾಲದಲ್ಲಿ ಕಂಡು ಬರ್ತದೆ. ಇನ್ನು ಕೊನೆಯದಾಗಿ ನಾವು ಚರ್ಚೆ ಮಾಡೋಣ. ಹಲವಾರು ವ್ಯಾಪಾರಿ ಶ್ರೇಣಿಗಳು ಕೂಡ ಕಂಡು ಬರ್ತಾ ಇದ್ವು. ಒಂದು ಸ್ವಲ್ಪ ಅದ್ರ ಬಗ್ಗೆ ಬರ್ಕೊಂಡ್ಬಿಡ್ರಿ, ವ್ಯಾಪಾರಿ ಶ್ರೇಣಿಗಳು. ಯಾಕಂದ್ರೆ ಕೆಲವೊಂದಿಷ್ಟು ವ್ಯಾಪಾರಿ ಶ್ರೇಣಿಗಳು ಕೂಡ ಇವ್ರ ಕಾಲದಲ್ಲಿ ಕಂಡು ಬರ್ತವೆ. ಇದು ಕೂಡ ಪ್ರಶ್ನೆ ಆಗಬಹುದು. ಪ್ರಮುಖ ವ್ಯಾಪಾರಿ ಶ್ರೇಣಿಗಳು ಯಾವ್ಯಾವು? ಐಹೊಳೆ 500 ಅಂತ ಬರುತ್ತೆ. ಇವರ ಕಾಲದ ಪ್ರಮುಖ ವ್ಯಾಪಾರಿ ಶ್ರೇಣಿ ಯಾವುದು? ಐಹೊಳೆ 500 ಅನ್ನೋದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ವ್ಯಾಪಾರಿ ಶ್ರೇಣಿ.
ಇವರನ್ನ ನಾನಾ ದೇಶಿಗಳು ವೀರ ಬಲಿಂಜರು ಈ ರೀತಿ ಅನೇಕ ಹೆಸರುಗಳಿಂದ ಆರ್ಯ ವೈಶ್ಯರು ಅಂತೇಳಿ ಕೂಡ ಕರೀತಾ ಇದ್ರು. ಈ ಐಹೊಳೆ 500 ಏನಿದೆ ಗೊತ್ತಾ, ಸಪ್ತ ಸಾಗರಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ರಂತಿವ್ರು. ಸಪ್ತ ಸಾಗರಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅತ್ಯಂತ ಅದ್ಭುತವಾದ ದತ್ತಿ ಕೆಲಸಗಳನ್ನ, ದತ್ತಿ ಅಂತಂದ್ರೆ ತತ್ತಿ ಅಲ್ಲ, ದತ್ತಿ ಅಂತಂದ್ರೆ ಲೋಕೋಪಯೋಗಿ ಕೆಲಸಗಳನ್ನ ಮಾಡ್ತಿದ್ರಂತ. ಅತ್ಯಂತ ಪ್ರಬಲವಾದ ಒಂದೇನಿದು ವ್ಯಾಪಾರಿ ಸಂಘಟನೆ ಅಂತೇಳಿ ಹೇಳಬಹುದು. ಚಾಲುಕ್ಯರ ಕಾಲದಲ್ಲಿ, ನಂತರ ಚೋಳರ ಕಾಲದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಐಹೊಳೆ 500 ಅನ್ನೋ ಒಂದು ವ್ಯಾಪಾರಿ ಶ್ರೇಣಿ ಕಂಡು ಬರ್ತದೆ. ಮುಂದೆ ಚೋಳರ ಕಾಲದಲ್ಲಿ ಇನ್ನೂ ಪ್ರಬಲ ಆಯ್ತಿದು. ಚೋಳರ ಕಾಲದಲ್ಲಿ ಇನ್ನೂ ಪ್ರಬಲ ಆಯಿತು. ಯಾವ ಭಾಷೆಯಲ್ಲಿ? ನಾಣ್ಯದ ಮೇಲೆ ಕನ್ನಡನೇ ಬರೆದಿರ್ತಿತ್ತು, ಬಟ್ ದೇವನಾಗರಿ ಲಿಪಿಯಲ್ಲಿ ಬರೆದಿರ್ತಿದ್ರು ಅವರು. ಕನ್ನಡನೇ ಬಟ್ ದೇವನಾಗರಿ ಲಿಪಿಯಲ್ಲಿ ಬರೆದಿತ್ತು. ಇನ್ನು ಬಾದಾಮಿ ಚಾಲುಕ್ಯರ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳಾಗೋದು ಎಲ್ಲಿಂದ ಅಂತಂತಂದ್ರೆ ಅವರ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಸಾಕಷ್ಟು ಜನ ಇವತ್ತಿನ ಕ್ಲಾಸ್ ಕೇಳ್ತಾ ಇರೋದೇ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಕೇಳಲಿಕ್ಕೆ, ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಯಾಕಂತಂದ್ರೆ ಬಾದಾಮಿ ಚಾಲುಕ್ಯರ ಆ ಕಲೆ ಏನಿದೆ ಭಾರತದಲ್ಲೇ ಹೊಸ ಕಲಾ ಶೈಲಿಯನ್ನ ನಿರ್ಮಾಣ ಮಾಡ್ತು ಅಂತ ಹೇಳಬಹುದು. ಇವರ ಕಲಾ ಶೈಲಿಯನ್ನ ನಾವು ಕೆಲವೊಬ್ರು ಚಾಲುಕ್ಯ ಶೈಲಿ ಅಂತ ಕರೀತಾರೆ. ಆದರೆ ಇವರ ಕಲಾ ಶೈಲಿ ಯಾವುದಕ್ಕೆ ಪ್ರೇರಣೆ ನೀಡಿತು? ವೇಸರ ಶೈಲಿಗೆ ಪ್ರೇರಣೆ ನೀಡಿತು. ಈ ವೇಸರ ಶೈಲಿ ಅಂತಂದ್ರೆ ಏನು? ಇದು ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣ. ಇದು ಉತ್ತರ ಭಾರತದಲ್ಲಿ ಯಾವ ಶೈಲಿ ಬರುತ್ತೆ? ನಾಗರ ಶೈಲಿ. ದಕ್ಷಿಣ ಭಾರತದಲ್ಲಿ ಯಾವ ಶೈಲಿ ಬರುತ್ತೆ? ದ್ರಾವಿಡ ಶೈಲಿ. ಈ ಎರಡೂ ಶೈಲಿಗಳ ಮಿಶ್ರಣವೇ ಏನು? ಈ ಒಂದು ವೇಸರ ಶೈಲಿ. ಅದಕ್ಕೆ ಶಿವರಾಮ್ ಕಾರಂತರು ಹೇಳ್ತಾರೆ. ಶಿವರಾಮ್ ಕಾರಂತರ ಪ್ರಕಾರ ಏನಂತ ಹೇಳ್ತಾರೆ ಅವರು? ಕರ್ನಾಟಕದ ಇತಿಹಾಸದಲ್ಲೇ ಬಾದಾಮಿ ಚಾಲುಕ್ಯರ ಕಾಲ ಸುವರ್ಣ ಕಾಲ ಅಂತ ಹೇಳ್ತಾರೆ. ಬಾದಾಮಿ ಚಾಲುಕ್ಯರ ಕಾಲ ಏನಂತ ಹೇಳ್ತಾರೆ? ಸುವರ್ಣ ಕಾಲ ಅಂತೇಳಿ ಯಾರು ಹೇಳ್ತಾರೆ? ಶಿವರಾಮ್ ಕಾರಂತರು ಹೇಳ್ತಾರೆ. ಕೆ ವಿ ಸುಂದರರಾಜನ್ ಅವರು ಹೇಳ್ತಾರೆ ಏನಂತ? ಬಾದಾಮಿ ಚಾಲುಕ್ಯರು ತಮ್ಮ ಶೌರ್ಯಕ್ಕೆ ಸರಿಸಾಟಿಯಾಗುವ ವಾಸ್ತುಶಿಲ್ಪ ಸಾಧನೆಯನ್ನ ಮಾಡಿದ್ರು ಅಂತ ಹೇಳಿ ಕೆ ವಿ ಸುಂದರರಾಜನ್ ಹೇಳ್ತಾರೆ. ಅದಕ್ಕೆ ಚಾಲುಕ್ಯರನ್ನ ಏನಂತ ಕರಿತೀವಿ? ಚಾಲುಕ್ಯರನ್ನ ಕರ್ನಾಟಕ ವಾಸ್ತುಶಿಲ್ಪದ ಪ್ರವರ್ತಕರು. ಇದು ಕೂಡ ಪ್ರಶ್ನೆ ಆಗಿದೆ. ಏನಂತ ಕರೀತಾರೆ? ಕರ್ನಾಟಕ ವಾಸ್ತುಶಿಲ್ಪದ ಪ್ರವರ್ತಕರು ಬಾದಾಮಿ ಚಾಲುಕ್ಯರು. ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸಾಕಷ್ಟು ಇಡೀ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧಿ ಇದು. ಯಾಕಂದ್ರೆ ಪಟ್ಟದಕಲ್ಲು 1987ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಕೊಂಡಿದೆ. ಯಾವುದು? ಪಟ್ಟದಕಲ್ಲು. ಯಾವಾಗ? 1986ರಲ್ಲಿ. ಅಷ್ಟೊಂದು ಅದ್ಭುತವಾದ ಕಲೆ ಮತ್ತು ವಾಸ್ತುಶಿಲ್ಪದ ಸಾಧನೆಯನ್ನ ಯಾರು ಮಾಡ್ತಾರೆ? ಬಾದಾಮಿ ಚಾಲುಕ್ಯರು ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಲಕ್ಷಣಗಳೇನು? ವಾಸ್ತುಶಿಲ್ಪದ ಲಕ್ಷಣಗಳು ಏನೇನು? ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದು ಗೊತ್ತಿರಬೇಕು. ಯಾಕಂದ್ರೆ ಮೊನ್ನೆ ಪ್ರಶ್ನೆ ಆಗಿತ್ತು. ಮೊನ್ನೆ ನಿಮ್ಮ PC ಎಕ್ಸಾಮ್ಗೋ PSI ಎಕ್ಸಾಮ್ಗೋ ಇದೇ ಪ್ರಶ್ನೆ ಆಗಿತ್ತು. ಏನು? ಬಹುತೇಕ ದೇವಾಲಯಗಳು, ಬಾದಾಮಿ ಚಾಲುಕ್ಯರ ದೇವಾಲಯಗಳು ಯಾವ ದಿಕ್ಕಿನಲ್ಲಿ ಕಂಡು ಬರ್ತವೆ? ಪೂರ್ವಾಭಿಮುಖವಾಗಿರ್ತಿದ್ವು. ಯಾವ ದಿಕ್ಕಿಗೆ ಮುಖ ಮಾಡಿರ್ತಿದ್ವು? ಪೂರ್ವ ದಿಕ್ಕಿಗೆ ಮುಖವನ್ನ ಮಾಡಿರ್ತಿದ್ವು. ಆಮೇಲೆ ಪ್ರತಿಯೊಂದು ದೇವಾಲಯ ಕೂಡ ಏನು ಹೊಂದಿರ್ತಿತ್ತು?
3-4 ಅಡಿಯ ಒಂದು ಜಗತಿಯನ್ನ ಹೊಂದಿರ್ತಿತ್ತು. ಜಗತಿ ಅಂತಂದ್ರೆ ಕಟ್ಟೆ, ಈ ರೀತಿ ಕಟ್ಟೆಯ ಮೇಲೆ ಇದು 3-4 ಅಡಿ ಎತ್ತರದ ಒಂದು ಜಗತಿಯನ್ನ ಹೊಂದಿರ್ತಿತ್ತು. ಆಮೇಲೆ ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ನಿಮಗೊಂದು ಗರ್ಭಗೃಹ ಇರ್ತಾ ಇತ್ತು, ಸುಖನಾಸಿ ಇರ್ತಾ ಇತ್ತು, ಮಂಟಪ ಇರ್ತಾ ಇತ್ತು, ಅರ್ಧ ಮಂಟಪ ಇರ್ತಾ ಇತ್ತು. ಅರ್ಧ ಮಂಟಪ ಇರ್ತಾ ಇತ್ತು ಪ್ರತಿಯೊಂದು ದೇವಾಲಯದಲ್ಲಿ. ಆದ್ರೆ ಪ್ರದಕ್ಷಿಣಾಪಥ ನೋಡ್ರಿ, ಪ್ರದಕ್ಷಿಣಾಪಥ ನಮಗೆ ಕಂಡು ಬರುವುದಿಲ್ಲ. ಹೊರಭಾಗದಲ್ಲಿ, ಈ ಗರ್ಭಗೃಹದ ಹೊರಭಾಗದಲ್ಲಿ ನಮಗೆ ಪ್ರದಕ್ಷಿಣಾಪಥ ಕಂಡು ಬರುವುದಿಲ್ಲ. ಒಳಗಡೆನೆ ಕೊಟ್ಟಿದ್ರು, ಹೊರಭಾಗದಲ್ಲಿ ಕಂಡು ಬರುವುದಿಲ್ಲ. ಇದು ಕೂಡ ನೀವು ನೆನಪಲ್ಲಿಟ್ಕೋಬೇಕು. ಆಮೇಲೆ ಯೂಶುವಲಿ ಏನಿರ್ತಿತ್ತು, ಮಂಟಪ ಬರೀ ಕಂಬಗಳಿಂದ ಕೂಡಿರ್ಲಿಲ್ಲ, ಮಂಟಪದ ಸುತ್ತ ಗೋಡೆ ಇರ್ತಾ ಇತ್ತು. ಮಂಟಪದ ಸುತ್ತ ಗೋಡೆ ಇರ್ತಾ ಇತ್ತು. ಆಮೇಲೆ ಇಲ್ಲಿರ್ತಕ್ಕಂಥ ಕಂಬಗಳು, ಛಾವಣಿಗಳು ಯಾವುದರಿಂದ ಮಾಡಲ್ಪಟ್ಟಿರ್ತಿದ್ವು? ಅಲಂಕೃತ ಕೆತ್ತನೆಗಳಿಂದ ಕೂಡಿದ್ವು. ಅಲಂಕೃತ ಕೆತ್ತನೆಗಳಿಂದ ಕೂಡಿದ್ವು. ಆಮೇಲೆ ಇಲ್ಲಿ ಯಾವ ಶಿಲ್ಪವನ್ನ ಬಳಸಲಾಗಿದೆ? ಇದು ಮೊನ್ನೆ ಯಾವಾಗಲೂ ರೀಸೆಂಟ್ ಆಗಿ ಪ್ರಶ್ನೆ ಆಗಿತ್ತು. ಎಲ್ಲಿಂದ ಕಂಡು ಬರ್ತಾ ಇದೆ ಅಂತಂದ್ರೆ, ಇದು ಕೆಂಪು ಮರಳುಗಲ್ಲು. ಬಾದಾಮಿ ಚಾಲುಕ್ಯರ ಯಾವ ಒಂದು ಬಳಸಿದ್ರು ಅಂತಂದ್ರೆ ಕೆಂಪು ಮರಳುಗಲ್ಲು ನೋಡ್ರಿ. ಇದಕ್ಕೆ ಏನಂತೇಳಿ ಕೂಡ ಕರಿತೀವಿ ನಾವು, ರೆಡ್ ಸ್ಯಾಂಡ್ ಸ್ಟೋನ್. ಯಾವ ಎಕ್ಸಾಮ್ ಅಲ್ಲಿ ಬಂದಿತ್ತು ಹೇಳ್ರಿ? ಇದು ರೀಸೆಂಟ್ ಆಗಿ ಪ್ರಶ್ನೆ. ಯಾವ ಕಲ್ಲಿನಿಂದ ಕಟ್ಟಿದ್ದಾರೆ ಅಂತೇಳಿ ಕೇಳ್ತಾರೆ. ಇದು ಇಂಥ ಪ್ರಶ್ನೆಗಳು ಬಹಳ PCPSIಗೆಲ್ಲ ಈ ಪ್ರಶ್ನೆ ಬಹಳ ಬರ್ತದೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ದೇವಾಲಯಗಳನ್ನ ಯಾವ ಶಿಲ್ಪದಿಂದ ಕಟ್ಟಲ್ಪಟ್ಟಲಾಗುತ್ತಿತ್ತು ಅಂತೇಳಿ ಕೇಳ್ತಾರೆ. ಅವಾಗ ಏನ್ ಹೇಳಬೇಕು? ಕೆಂಪು ಮರಳುಗಲ್ಲಿನಿಂದ. PC ಪ್ರಶ್ನೆ ಅಲ್ವಾ ಅದು ರೀಸೆಂಟ್ ಆಗಿ? ಎಸ್, ಮೊನ್ನೆನೇ ಬಂದಿದೆ. ಓಕೆ, ಇನ್ನು ಬಾದಾಮಿ ಚಾಲುಕ್ಯರು ಜಾತ್ಯತೀತ ಕಲಾಶೈಲಿ ಅಂತ ಹೇಳ್ಬೋದು. ಇಲ್ಲಿ ಹಿಂದೂ ದೇವಾಲಯಗಳು ಕೂಡ ಕಂಡು ಬರ್ತವೆ, ಹಿಂದೂ ದೇವಾಲಯಗಳು ಕಂಡು ಬರ್ತವೆ, ಜೈನ ದೇವಾಲಯಗಳು ಕಂಡು ಬರ್ತವೆ, ಅದೇ ರೀತಿ ಬೌದ್ಧ ವಿಹಾರಗಳು ಕಂಡು ಬರ್ತವೆ. ಯಾವ್ಯಾವ ಇಂಪಾರ್ಟೆಂಟ್ ದೇವಾಲಯಗಳು ಎಲ್ಲಿಂದ ಪ್ರಶ್ನೆ ಬರುತ್ತೆ ಎಕ್ಸಾಕ್ಟ್ ಆಗಿ ಹೇಳ್ಕೊಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ರಿ. ಹಂಗೆ ತಪ್ಪದೇ ಲೈಕ್ ಮಾಡ್ರಿ. ತಪ್ಪದೇ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡೋದು ಮರಿಬೇಡ್ರಿ. ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಮೊದಲಿಗೆ ಗುಹಾಲಯಗಳನ್ನ ನೋಡೋಣ. ನನಗೆ ಹೇಳ್ರಿ, ಈಗ ಬಾದಾಮಿ ಚಾಲುಕ್ಯರು ನಿರ್ಮಿಸಿದಂತಹ ಅತ್ಯಂತ ಪ್ರಸಿದ್ಧವಾದಂತಹ ಗುಹಾಲಯ ಯಾವುದು ಅಂತೇಳಿ ಕೇಳಿದ್ರೆ ಕಣ್ಣು ಮುಚ್ಚಿ ಹೇಳ್ತೀರಿ ನೀವು. ಯಾವ ಗುಹಾಲಯಗಳು? ಬಾದಾಮಿ ಗುಹಾಲಯಗಳು. ಭಾರತದ ಅತ್ಯಂತ ಪ್ರಾಚೀನ ಹಿಂದೂ ಗುಹಾಲಯಗಳು, ಅತ್ಯಂತ ಪ್ರಾಚೀನ ಹಿಂದೂ ಗುಹಾಲಯಗಳು ಅಂತೇಳಿ ಕರಿತೀವಿ. ಇಲ್ಲಿ ಒಟ್ಟು ಎಷ್ಟು ಗುಹಾಲಯಗಳು ಅಂತ ಇದೆ ಅಂತಂದ್ರೆ, ಗುಹೆ ನಂಬರ್ 1, ಗುಹೆ ನಂಬರ್ 2, ಗುಹೆ ನಂಬರ್ 3 ಮತ್ತು ಗುಹೆ ನಂಬರ್ 4. ಒಟ್ಟು ಎಷ್ಟು ಗುಹಾಲಯಗಳಿವೆ? 4. ನೋಡ್ರಿ, ಗುಹೆ ನಂಬರ್ 1 ಕಟ್ಟಿಸಿದವನು ಕೀರ್ತಿವರ್ಮ. ಇದನ್ನ ಮುಗಿಸಿದವನು ಯಾರು? ಮಂಗಳೇಶ. 1ನೇ ಗುಹೆ ಶೈವ ಪಂಥಕ್ಕೆ ಸಂಬಂಧಪಟ್ಟಿದೆ, 2ನೇ ಗುಹೆ ವೈಷ್ಣವ ಪಂಥಕ್ಕೆ ಸಂಬಂಧಪಟ್ಟಿದೆ, 3ನೇ ಗುಹೆ ಕೂಡ ವೈಷ್ಣವ ಪಂಥಕ್ಕೆ ಸಂಬಂಧಪಟ್ಟಿದೆ, ಆದರೆ 4ನೇ ಗುಹೆ ಜೈನ ಪಂಥಕ್ಕೆ ಸಂಬಂಧಪಟ್ಟಿದೆ. ಜೈನ ಪಂಥಕ್ಕೆ ಸಂಬಂಧಪಟ್ಟಿದೆ. ಮೊದಲನೇ ಗುಹೆ ಸುಮಾರು 42 ಅಡಿ ವಿಸ್ತಾರ ಹೊಂದಿದೆ. ಹಲವಾರು ಶಿಲ್ಪಗಳು ಕಂಡು ಬರ್ತಾವ ನೋಡ್ರಿ. ಮೊದಲನೇ ಗುಹೆಯಲ್ಲಿ ಶಿವನಿಗೆ ಸಂಬಂಧಪಟ್ಟಿದ್ದು, ಅಂದ್ರೆ ನಾರೀಶ್ವರನ ಶಿಲ್ಪ ಇಲ್ಲಿ ಕಂಡು ಬರ್ತದೆ. ಅರ್ಧನಾರೀಶ್ವರ, ಮಹಿಷಾಸುರ ಮರ್ದಿನಿಯ ಒಂದು ಚಿತ್ರ ಕಂಡು ಬರ್ತದೆ ಇಲ್ಲಿ. ಮಹಿಷಾಸುರ ಮರ್ದಿನಿ ಚಿತ್ರ ಶಿಲ್ಪ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಕೂಡ ಇಲ್ಲೇ ಕಂಡು ಬರ್ತದೆ. 18 ಕೈಯ ನಟರಾಜ ಮೂರ್ತಿ ಕಂಡು ಬರ್ತದೆ. ನಟರಾಜ ಮೂರ್ತಿ ಕಂಡು ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು 2ನೇ ಗುಹೆ ಅತ್ಯಂತ ಪ್ರಮುಖವಾದ ಗುಹೆ, ಸುಮಾರು 33 ಅಡಿ ಇದೆ. 33 ಚದರ ಅಡಿ ವಿಸ್ತಾರವನ್ನು ಹೊಂದಿದೆ. ಇಲ್ಲೂ ಕೂಡ
ವಿಷ್ಣು ಅಲ್ಲ, ವಿಷ್ಣು ಅಂತಂದ್ರೆ ವಾಮನ, ನಟರಾಜ, ಸಾರಿ ನಾಟ್ ನಟರಾಜ, ವಾಮನ, ವರಾಹ, ತ್ರಿವಿಕ್ರಮ ಇನ್ನೂ ಮುಂತಾದ ಶಿಲ್ಪಗಳು 2ನೇ ಗುಹೆಯಲ್ಲಿ ಕಂಡುಬರುತ್ತದೆ. ಇನ್ನು 3ನೇ ಗುಹೆ 68 ಅಡಿ ಇದೆ. ಸೊ ಅತಿ ದೊಡ್ಡ ಗುಹೆ ಯಾವುದು ಅಂತ ಕೇಳಿದ್ರೆ 3ನೇ ಗುಹೆ. ಇಲ್ಲೂ ಕೂಡ ನರಸಿಂಹ, ವಾಮನ, ವರಾಹ ಜೊತೆಗೆ ಆದಿಶೇಷನ ಮೂರ್ತಿ ಕಂಡು ಬರ್ತದೆ. ಭೂದೇವಿಯ ಶಿಲ್ಪ ಕಂಡು ಬರ್ತದೆ. ಹರಿಹರ ಶಿಲ್ಪ ಕಂಡು ಬರ್ತದೆ. ಇನ್ನು 4ನೇ ಗುಹೆ ಜೈನ ಗುಹೆ. ಇದು ಅತ್ಯಂತ ಚಿಕ್ಕ ಗುಹೆ, ಇದು ಅತಿ ಚಿಕ್ಕದಾಗಿದ್ದು ಇದನ್ನ ಮೇನ ಬಸದಿ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ಏನ್ ಕಂಡು ಬರ್ತವೆ? ನಮಗೆ ತೀರ್ಥಂಕರರ ವಿಗ್ರಹಗಳು ಕಂಡು ಬರ್ತವೆ. ಇಲ್ಲಿ ಏನು ಕಂಡು ಬರ್ತವೆ? ತೀರ್ಥಂಕರರ ವಿಗ್ರಹಗಳು, ವಿಶೇಷವಾಗಿ ಮಹಾವೀರ, ಪಾರ್ಶ್ವನಾಥನ ವಿಗ್ರಹಗಳು ಕಂಡು ಬರ್ತವೆ. ಮಹಾವೀರ, ಪಾರ್ಶ್ವನಾಥನ ವಿಗ್ರಹಗಳು ಎಲ್ಲಿ ಕಂಡು ಬರ್ತವೆ? ಇಲ್ಲಿ. ಸೊ ಪ್ರಶ್ನೆ ಕೇಳೋದೇನು? ಅತಿ ದೊಡ್ಡ ಗುಹೆ ಕೇಳ್ತಾರೆ, ಅತಿ ಚಿಕ್ಕ ಗುಹೆ ಕೇಳ್ತಾರೆ, 2ನೇ ದೇವಾಲಯ ವೈಷ್ಣವ ದೇವಾಲಯ ಆಗಿತ್ತಾ ಅಥವಾ ಶೈವ ದೇವಾಲಯ ಆಗಿತ್ತಾ ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಅತಿ ದೊಡ್ಡ ಗುಹೆ ಯಾವುದು, ಅತಿ ಚಿಕ್ಕ ಗುಹೆ ಯಾವುದು, ಜೈನ ಗುಹೆ ಯಾವುದು, ಶೈವ ಗುಹೆ ಯಾವುದು, ಆಮೇಲೆ ಇದರಲ್ಲಿ ಪ್ರಾಚೀನ ಯಾವುದು, ಗೋಡೆ ಚಿತ್ರಕಲೆ ಕೂಡ ಕಂಡು ಬರ್ತದೆ. ಈ ಮುರಲ್ ಪೇಂಟಿಂಗ್ ಅಂತ ಕರಿತೀವಿ. ಇದರ ಛಾವಣಿಯ ಮೇಲೆ ಈ ಗೋಡೆ ಚಿತ್ರಕಲೆ ಕೂಡ ಕಂಡು ಬರ್ತದೆ. ಸೊ ಈ ಎಲ್ಲಾ ವಿಷಯಗಳು ನಿಮಗೆ ಅತ್ಯಂತ ಇಂಪಾರ್ಟೆಂಟು. ಈ ಎಲ್ಲ ವಿಷಯಗಳು ಅತ್ಯಂತ ಇಂಪಾರ್ಟೆಂಟು. ಎಸ್, ಕ್ಲಿಯರ್ ಇದೆಯಾ? ಕ್ಯಾನ್ ವಿ ಗೋ ಟು ನೆಕ್ಸ್ಟ್ ಸ್ಲೈಡ್? ನೆಕ್ಸ್ಟ್ ಪ್ರಮುಖವಾದಂತ ಸ್ಥಳ ಯಾವುದು ಅಂತಂದ್ರೆ ಐಹೊಳೆ ಅಂತ ಹೇಳಿ. ಐಹೊಳೆಯ ಮೊದಲ ಹೆಸರೇನಪ್ಪ? ಐಹೊಳೆಯ ಮೊದಲ ಹೆಸರೇನು? ಅಯ್ಯಾವೊಳೆ ಅಥವಾ ಆರ್ಯಪುರ ಅಂತ ಹೇಳಿ. ಐಹೊಳೆಯನ್ನ ಏನಂತ ಕರಿತಿದ್ರು? ಅಯ್ಯಾವೊಳೆ. ಅದೊಂದು ಕತೆ ಇದೆ. ಈ ಪರಶುರಾಮ ಕ್ಷತ್ರಿಯರನ್ನ ಸಂಹಾರ ಮಾಡಿ ಎಲ್ಲಿಗೆ ಬರ್ತಾನೆ? ಈ ಮಲಪ್ರಭಾ ನದಿ ಹರಿತದೆ. ಇದು ಮಲಪ್ರಭಾ ನದಿ ದಂಡೆಗೆ ಬಂದು ಈ ಮಲಪ್ರಭಾ ನದಿಯಲ್ಲಿ ಏನು ಮಾಡ್ತಾನಂತೆ? ತನ್ನ ಕೊಡಲಿಯನ್ನ ತೊಳ್ಕೊಳ್ತಾನಂತೆ, ವಾಶ್ ಮಾಡ್ತಾನೆ. ಅವಾಗ ಅದು ಪೂರ್ತಿ ಹೊಳೆ ರಕ್ತ ಸಿಕ್ತ ಆಗಿರ್ತದೆ ಅಂತ. ಯಾವುದೇ ಹೆಣ್ಣು ಮಗಳು ನೋಡಿ ಅಯ್ಯ ಹೊಳೆ ಅಂದ್ಲಂತದಕ್ಕೆ ಅವಾಗಿಂದ ಐಹೊಳೆ ಅಂತೇಳಿ ಹೆಸರು ಬಂತಂತೆ. ಐಹೊಳೆ ಅತ್ಯಂತ ಇಂಪಾರ್ಟೆಂಟು. ಯಾಕಂದ್ರೆ ಇದನ್ನ ಏನಂತ ಕರೆದಿದ್ದಾರೆ? ಇದನ್ನ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದಿದ್ದಾರೆ. ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು. ಎಲ್ಲಾ ರೀತಿಯ ದೇವಾಲಯಗಳು ಕಂಡು ಬರ್ತವೆ. ಹೀಗಂತೇಳಿ ಕರೆದವರು ಯಾರು? ಪರ್ಸಿ ಬ್ರೌನ್. ಇದನ್ನ ದೇವಾಲಯಗಳ ತವರು ಅಂತೇಳಿ ಕರೀತಾರೆ. ದೇವಾಲಯಗಳ ತವರು ಅಂತ ಕರೀತಾರೆ. ಸೊ ಎಲ್ಲಾ ರೀತಿಯ ದೇವಾಲಯಗಳು ಕಂಡು ಬರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡ್ರಿ. ಇಲ್ಲಿ ಮೊದಲನೇದಾಗಿ ಗುಹಾ ದೇವಾಲಯ ಕಂಡು ಬರ್ತದೆ. ಇಲ್ಲಿ ಕಂಡು ಬರ್ತಕ್ಕಂಥ ಗುಹಾ ದೇವಾಲಯ ಯಾವುದು? ರಾವಣಪಡಿ ಅಂತ ಹೇಳಿ. ರಾವಣಪಡಿಯಲ್ಲೂ ಕೂಡ ನಟರಾಜ ಮೂರ್ತಿ ಇದೆ, ನಟರಾಜ ಶಿಲ್ಪ ಇದೆ, ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಅನೇಕ ಹಿಂದೂ ದೇವಾಲಯಗಳು ಕಂಡು ಬರ್ತವೆ. ಇಲ್ಲಿ ಅನೇಕ ಹಿಂದೂ ದೇವಾಲಯಗಳು ಯಾವ್ಯಾವು? ಒಂದು ದುರ್ಗಾ ದೇವಾಲಯ ಅಂತಿದೆ, ಬಹಳ ಇಂಪಾರ್ಟೆಂಟು. ಈ ದೇವಾಲಯ ಯಾವ ಆಕಾರದಲ್ಲಿದೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಕುದುರೆ ಲಾಳಾಕಾರ ಅಥವಾ ಈ ಸಂಸತ್ತಿಗೆ ಮಾದರಿ ಅಂತ ಹೇಳಿ ಕೇಳ್ತಾರೆ ಪ್ರಶ್ನೆ. ಯಾವ ದೇವಾಲಯ ಸಂಸತ್ತಿಗೆ ಮಾದರಿಯಾಗಿದೆ ಅಂತಂದ್ರು ಇದೇ ದೇವಾಲಯ. ಇದು 3 ಪ್ರವೇಶ ದ್ವಾರಗಳನ್ನ ಹೊಂದಿದೆ. 3 ಕಡೆಯಿಂದ ಇದಕ್ಕೆ ಎಂಟ್ರೆನ್ಸ್ ಬರುತ್ತೆ. 3 ಕಡೆಯಿಂದ ಇದಕ್ಕೆ ಏನು ಬರುತ್ತೆ? ಎಂಟ್ರೆನ್ಸ್ ಬರುತ್ತೆ. ಆಮೇಲೆ ದುರ್ಗಾ ದೇವಾಲಯ ಅಂದ್ರೆ ದುರ್ಗೆಗೆ ಅಲ್ಲ, ಇದೊಂದು ಸೂರ್ಯ ದೇವಾಲಯ.
ಇದು ಸೂರ್ಯನಿಗೆ ಅರ್ಪಿಸಲಾಗಿರ್ತಕ್ಕಂಥ ದೇವಾಲಯ. ಬಹಳ ಜನಕ್ಕೆ ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. ಇದೇನು ಕುದುರೆ ಲಾಳಾಕಾರದ ವಿನ್ಯಾಸವನ್ನ ಹೊಂದಿದೆ. ದುರ್ಗಾ ದೇವಾಲಯ ನೀವೆಲ್ಲ ನೋಡಿರ್ತೀರಿ. ಆಮೇಲೆ ನಂತರ ನಿಮಗೇನಾದ್ರೂ ನೋಡಿಲ್ಲ ಅಂತಂದ್ರು ನೀವು ನಂತರ ಏನು ಮಾಡಬಹುದು, ಇದನ್ನ ನೋಡ್ರಿ. ಓಕೆ, ಇನ್ನು ನೆಕ್ಸ್ಟ್ ದೇವಾಲಯ, ಇನ್ನೊಂದು ಪ್ರಸಿದ್ಧ ಹಿಂದೂ ದೇವಾಲಯ ಯಾವುದು? ಲಾರ್ಡ್ ಖಾನ್ ದೇವಾಲಯ ಅಂತ ಬರುತ್ತೆ. ಲಾರ್ಡ್ ಖಾನ್ ಅಂದ ತಕ್ಷಣ ಕನ್ಫ್ಯೂಸ್ ಆಗ್ಬೇಡ್ರಿ ಸರ್, ಮುಸ್ಲಿಂ ದೇವಾಲಯನ ಅಲ್ಲ. ಈ ಯಾವ ದೇವಾಲಯ ಇದು? ಶಿವ ದೇವಾಲಯ. ಒಳಗಡೆ ಶಿವಲಿಂಗ ಇದೆ. ಇಲ್ಲೊಬ್ಬ ಲಾರ್ಡ್ ಖಾನ್ ಅಂತೇಳಿ ಫಕೀರ ಇದ್ದ, ಅದಕ್ಕೋಸ್ಕರ ಇದನ್ನ ಲಾರ್ಡ್ ಖಾನ್ ಅಂತೇಳಿ ಕರಿತೀವಿ. ಆಮೇಲೆ ಈ ಲಾರ್ಡ್ ಖಾನ್ ದೇವಾಲಯ ಹೆಂಗಿದೆ ಅಂತಂದ್ರೆ, ಮಂಟಪದ ಮೇಲೊಂದು ಮಂಟಪ, ಮಂಟಪದ ಮೇಲೆ ಶಿಖರ ಇಲ್ಲ, ಶಿಖರದ ರೀತಿಯಲ್ಲಿ ನಮಗೆ ಒಂದು ಮಂಟಪ ಕಂಡು ಬರ್ತದೆ. ಇನ್ನೊಂದು ವಿಶೇಷ ಏನು ಗೊತ್ತಾ, ಈ ಒಂದು ಲಾರ್ಡ್ ಖಾನ್ ದೇವಾಲಯದ ಮೇಲೆ, ಇದರ ಛಾವಣಿ ಮೇಲೆ ಮಳೆ ನೀರು ಕೊಯ್ಲಿಗೆ ಅವಕಾಶ ಇದೆ. ಅಂದ್ರೆ ಒಂದು ರೀತಿ ಚಪ್ಪಡಿ ಕಲ್ಲುಗಳಿವೆ. ಸೊ ಇಲ್ಲಿ ನಾವೇನು ಮಾಡಬಹುದು, ಮಳೆ ನೀರು ಕೊಯ್ಲನ್ನ ಕೂಡ ಮಾಡಬಹುದು. ಈಗ ಈ ರೀತಿ ಮಂಟಪ ಇದೆ ಅನ್ಕೊಳ್ರಿ, ಮಂಟಪದ ಮೇಲೂ ಕೂಡ ಇಲ್ಲಿ ಈ ರೀತಿ ಮಂಟಪ ಇದೆ. ಆಮೇಲೆ ಸುತ್ತಮುತ್ತ ಈ ರೀತಿ ಕಲ್ಲು ಚಪ್ಪಡಿಗಳಿವೆ. ಈ ಕಲ್ಲು ಚಪ್ಪಡಿ ಅಂದ್ರೆ ಮಳೆ ನೀರು ಬಂದಾಗ ಸೈಡ್ ಬಂದು ಒಂದು ಕಡೆ ಡೆಪಾಸಿಟ್ ಆಗಬೇಕು ಅಂತ ಹೇಳುತ್ತೆ. ಇನ್ನು 4ನೇ ಪ್ರಮುಖ ದೇವಾಲಯ ಇಲ್ಲಿ ಹುಚ್ಚಮಲ್ಲಿ ದೇವಾಲಯ ಅಂತ ಬರುತ್ತೆ. ಹುಚ್ಚಮಲ್ಲಿ ದೇವಾಲಯ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಇಲ್ಲಿ ಒಂದು ಜೈನ ದೇವಾಲಯ ಕೂಡ ಇದೆ. ಜೈನ ದೇವಾಲಯ ಯಾವುದು? ಮೇಗುತಿ ದೇವಾಲಯ ಅಂತ ಹೇಳಿ. ಈ ಮೇಗುತಿ ದೇವಾಲಯದ ಗೋಡೆ ಮೇಲೇನೆ ನಮಗೇನು ಕಂಡು ಬರ್ತದೆ? ಐಹೊಳೆ ಶಾಸನ ಕಂಡು ಬರ್ತದೆ ವಿದ್ಯಾರ್ಥಿಗಳೇ. ಐಹೊಳೆ ಶಾಸನ ಈ ಒಂದು ಮೇಗುತಿ ದೇವಾಲಯದ ಗೋಡೆಯ ಮೇಲೇನೆ ನಮಗೆ ಕಂಡು ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟು. ಈ ಮೇಗುತಿ ದೇವಾಲಯ ವಿಶೇಷ ನೆನಪಲ್ಲಿ ಇಟ್ಕೊಳ್ರಿ, ಇದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿದಂತ ದೇವಾಲಯ. ಇದನ್ನ ನಿರ್ಮಾಣ ಮಾಡಿಸಿದವ್ರು ಯಾರು? ರವಿಕೀರ್ತಿ ನಿರ್ಮಾಣ ಮಾಡಿಸ್ದ ಅಂತ ಹೇಳ್ತಾರೆ. ಇದನ್ನ ನಿರ್ಮಾಣ ಮಾಡಿಸಿದವ್ರು ಯಾರು? ರವಿಕೀರ್ತಿ ಇದನ್ನ ನಿರ್ಮಾಣ ಮಾಡಿಸ್ದ ಅಂತ ಹೇಳಿ ಹೇಳ್ತಾರೆ. ಕ್ಲಿಯರ್ ಇದೆಯಾ? ಇನ್ನು ಇದಾದ್ಮೇಲೆ ಇಲ್ಲೊಂದು ವಿಶೇಷ ನೋಡ್ರಿ, ಇಲ್ಲೊಂದು 2 ಅಂತಸ್ತಿನ ಬೌದ್ಧ ವಿಹಾರ ಕೂಡ ಇದೆ. ಐಹೊಳೆಯಲ್ಲಿ 2 ಅಂತಸ್ತಿನ ಬೌದ್ಧ ವಿಹಾರ ಕೂಡ ಇದೆ. ಇದನ್ನು ಕೂಡ ಸೊ ಇಲ್ಲಿ ಗುಹಾ ದೇವಾಲಯಗಳಿವೆ, ಹಿಂದೂ ದೇವಾಲಯಗಳಿದೆ, ಜೈನ ದೇವಾಲಯ ಇದೆ, ಬೌದ್ಧ ವಿಹಾರ ಇದೆ. ಸುಮಾರು 100 ಒಟ್ಟು ದೇವಾಲಯಗಳನ್ನ, ಚಿಕ್ಕ ಪುಟ್ಟ ದೇವಾಲಯಗಳನ್ನ ನೆನೆಸಿದ್ರೆ ಹೆಚ್ಚು ಕಡಿಮೆ 150ಕ್ಕಿಂತ ಹೆಚ್ಚಿನ ದೇವಾಲಯಗಳು ನಮಗೆ ಎಲ್ಲಿ ಕಂಡು ಬರ್ತವೆ? ಇಲ್ಲಿ ಕಂಡು ಬರ್ತವೆ. ಹೆಚ್ಚು ಕಡಿಮೆ 150ಕ್ಕಿಂತ ಹೆಚ್ಚು ದೇವಾಲಯಗಳು ನಮಗೆ ಎಲ್ಲಿ ಕಂಡು ಬರ್ತವೆ? ಈ ಒಂದು ಐಹೊಳೆಯಲ್ಲಿ ಕಂಡು ಬರ್ತವೆ. ಅರ್ಥ ಆಗ್ತಿದೆಯಾ? ಸೊ ಇನ್ನು ಪ್ರಮುಖವಾದ ಪಟ್ಟಣ, ಕರ್ನಾಟಕದ ಹೆಮ್ಮೆ. ಯಾಕಂದ್ರೆ ಕರ್ನಾಟಕದಲ್ಲಿ ಇರೋದೇ ಎರಡು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗಳು. ಸೊ ಇದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಯಾವುದು? ಪಟ್ಟದಕಲ್ಲು. ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ ಇದು. ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ 1986. ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ 1976. ಇದು ಕೂಡ ನಮಗೆ ಎಲ್ಲಿ ಕಂಡು ಬರ್ತದೆ? ಮಲಪ್ರಭಾ ನದಿ ದಂಡೆಯ ಮೇಲೆ. ಮಲಪ್ರಭಾ ನದಿ ದಂಡೆಯ ಮೇಲೆ ಕಂಡು ಬರ್ತವೆ. ಇಲ್ಲಿ ನೋಡ್ರಿ ಹಲವಾರು ದೇವಾಲಯಗಳು ಕಂಡು ಬರ್ತವೆ. ಯಾವ್ಯಾವು? ಮೊದಲನೇದು ಲೋಕೇಶ್ವರ ಟೆಂಪಲ್ ಅಂತ ಹೇಳಿ, ಲೋಕೇಶ್ವರ ಅಥವಾ ವಿರೂಪಾಕ್ಷ ದೇವಾಲಯ, ಲೋಕ ಮಹಾದೇವಿ ಕಟ್ಟಿಸಿದಂಥದ್ದು. ಎರಡನೇದು ತ್ರೈಲೋಕೇಶ್ವರ ಅಥವಾ ಮಲ್ಲಿಕಾರ್ಜುನ ದೇವಾಲಯ. ಅದರಲ್ಲಿ ಮಲ್ಲಿಕಾರ್ಜುನ ದೇವಾಲಯವನ್ನ ತ್ರೈಲೋಕ ಮಹಾದೇವಿ ಕಟ್ಟಿಸ್ತಾಳೆ. ಇದನ್ನ ಏನಂತೇಳಿ ಕರಿತೀವಿ ನಾವು? ದ್ರಾವಿಡ ವಾಸ್ತುಶಿಲ್ಪದ ಅತ್ಯಂತ ವಿಕಸಿತ, ದ್ರಾವಿಡ ವಾಸ್ತುಶಿಲ್ಪವನ್ನ ನೀವೇನಾದ್ರೂ ಗಮನಿಸೋದಾದ್ರೆ ಅಲ್ಲಿ ಅತ್ಯಂತ ವಿಕಸಿತ ರೂಪ ಅಂತಂದ್ರೆ ನಾವು ಏನಂತೇಳಿ ಕರಿತೀವಿ? ಈ ಒಂದು ಮಲ್ಲಿಕಾರ್ಜುನ ದೇವಾಲಯ ಅಂತ ಹೇಳಿ ಕರಿತೀವಿ.
ಇನ್ನು ಮೂರನೇದ್ದು ಸಂಗಮೇಶ್ವರ ದೇವಾಲಯ ಅಂತ ಬರುತ್ತೆ. ಪಟ್ಟದಕಲ್ಲಿನ ಸಂಗಮೇಶ್ವರ ದೇವಾಲಯ ಯಾರು ಕಟ್ಟಿಸಿದ್ದು? ವಿಜಯಾದಿತ್ಯ. ನಾಲ್ಕನೇದ್ದು ಕಾಡಸಿದ್ದೇಶ್ವರ ದೇವಾಲಯ. ಐದನೇ ಪ್ರಮುಖ ದೇವಾಲಯ ಯಾವುದು? ಪಾಪನಾಥ ದೇವಾಲಯ. ಆರನೇ ಪ್ರಮುಖ ದೇವಾಲಯ ಗಳಗನಾಥ ದೇವಾಲಯ. ಗಳಗನಾಥ ದೇವಾಲಯ. ಕ್ಲಿಯರ್ ಇದೆ? ಬಹಳ ಇಂಪಾರ್ಟೆಂಟ್ ದೇವಾಲಯಗಳು ಬರ್ತವೆ. ಇವಷ್ಟೇ ಅಲ್ಲ, ಇವರು ಇನ್ನೂ ಅನೇಕ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಈ ಆಲಂಪುರದಲ್ಲಿ, ಆಲಂಪುರ ಅಂತೇಳಿ ನೀವು ಹೆಸರು ಕೇಳಿರ್ತೀರಿ. ಈ ಆಲಂಪುರದ ಸ್ವರ್ಗ ಬ್ರಹ್ಮದೇವ ದೇವಾಲಯ ಅಂತ ಬರುತ್ತೆ, ಅದನ್ನು ಕೂಡ ಇವರೇ ಕಟ್ಟಿಸಿದ್ದು. ಮಹಾಕೋಟೇಶ್ವರ ದೇವಾಲಯ ಅಂತ ಬರುತ್ತೆ, ಅದನ್ನು ಕೂಡ ಇವರೇ ಕಟ್ಟಿಸಿದ್ದು. ಸೊ ಕರ್ನಾಟಕದ ವಾಸ್ತುಶಿಲ್ಪ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧ ಹೆಸರು ಅಂತಂದ್ರೆ ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು. ಸರಿ, ಇದು 1987 ಆಗಬೇಕು, ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ. ಸೊ ಇಲ್ಲಿಗೆ ನಾವು ಬಾದಾಮಿ ಚಾಲುಕ್ಯರು ಪಾಠವನ್ನ ಮುಗಿಸ್ತಾ ಇದ್ದೀನಿ. ನಾಳೆಯ ತರಗತಿಯಲ್ಲಿ ಯಾರನ್ನ ಆರಂಭ ಮಾಡೋಣ? ರಾಷ್ಟ್ರಕೂಟರ ಬಗ್ಗೆ ನಾಳೆಯ ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ. ಅದಕ್ಕಿಂತ ವಿಷಯ ನಿಮ್ಗೆ ಹೇಳಿದ್ದೆ ನಾನು,